Turn our attention to Hebrews chapter 10 and verse 23. ನಮ್ಮ ಗಮನವನ್ನ ಇಬ್ರಿಯ 10ನೇ ಅಧ್ಯಾಯ 23ನೇ ವಾಕ್ಯಕ್ಕೆ ಸತ್ಯವೇದದಲ್ಲಿ ನಾವು ತಿರುಗಿಸೋಣ. It says, God who promised is faithful. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು ಎಂಬುದಾಗಿ ಆ ವಾಕ್ಯ ಅಲ್ಲಿ ಬರೆಯಲ್ಪಟ್ಟಿದೆ. The Lord who has made so many promises is faithful. ಅನೇಕ ವಾಗ್ದಾನಗಳನ್ನು ಮಾಡಿದ ದೇವರು ನಂಬಿಗಸ್ತನು. Why God makes promises to his people? ಯಾಕೆ ದೇವರು ತನ್ನ ಜನರಿಗೆ ವಾಗ್ದಾನಗಳನ್ನು ಮಾಡುತ್ತಾನೆ? When do we make promises to people? ನಾವು ಜನರಿಗೆ ಯಾವಾಗ ವಾಗ್ದಾನ ಮಾಡುತ್ತೇವೆ? We make promises to people whom we love. ನಾವು ಪ್ರೀತಿಸುವಂತ ಜನರಿಗೆ ನಾವು ವಾಗ್ದಾನಗಳನ್ನು ಮಾಡುತ್ತೇವೆ. 1 John chapter 4, 8 and 16 says, 1 ಯೋಹಾನ 4, 8 ಮತ್ತು 16ನೇ ವಾಕ್ಯ ಹೇಳುತ್ತದೆ, God is love. ದೇವರು ಪ್ರೀತಿ ಸ್ವರೂಪಿ, God is full of love. ದೇವರು ಪ್ರೀತಿ ಸಂಪೂರ್ಣನು. And the Bible says in Psalm 86 and verse 15, ಮತ್ತು ಕೀರ್ತನೆ 86:15 ಸತ್ಯವೇದ ಹೇಳುತ್ತದೆ, He is full of compassion. ಆತನು ಕನಿಕರವುಳ್ಳ ದೇವರು. The Bible says ಸತ್ಯವೇದ ಹೇಳುತ್ತದೆ in Luke chapter 6 and verse 45, ಲೂಕ 6:45, out of the abundance of our hearts our mouth begins to speak. ನಮ್ಮ ಹೃದಯದಲ್ಲಿರುವಂತದ್ದೇ ಬಾಯಿ ಮಾತನಾಡುತ್ತದೆ. So when God speaks to mankind, ದೇವರು ಮಾನವ ಕುಲದಲ್ಲಿ ಮಾತನಾಡುವಾಗ his heart is full of love and compassion. ಆತನ ಹೃದಯ ಪ್ರೀತಿ ಕನಿಕರಿಂದ ತುಂಬಿರುತ್ತದೆ. And Deuteronomy 33 and verse 3 says, ಧರ್ಮೋಪದೇಶಕಾಂಡ 33:3 ಹೇಳುತ್ತದೆ, God loves his people. ದೇವರು ತನ್ನ ಜನರನ್ನ ಪ್ರೀತಿಸುತ್ತಾನೆ. If you love him, ನೀವು ಆತನ ಪ್ರೀತಿಸುವುದಾದರೆ you are known of God. ನೀವು ದೇವರನ್ನ ಬಲ್ಲವರಾಗಿದ್ದೀರಿ. 1 Corinthians 8:3 tells us so. 1 ಕೊರಿಂಥ 8:3 ಆ ರೀತಿ So ಹೇಳುತ್ತದೆ. when he speaks to you, ಆತ ನಿಮ್ಮೊಂದಿಗೆ ಮಾತನಾಡುವಾಗ he speaks to you with great love and compassion. ಆತನು ಪ್ರೀತಿ ಕನಿಕರಿಂದ ನಿಮ್ಮೊಂದಿಗೆ ಮಾತನಾಡುತ್ತಾನೆ. That's why he makes promises to you. ಆದ್ದರಿಂದಲೇ ಆತನು ವಾಗ್ದಾನಗಳನ್ನು ಮಾಡುತ್ತಾನೆ. Not only that, ಅದು ಮಾತ್ರವಲ್ಲ, when he makes a promise, ಆತನು ವಾಗ್ದಾನ ಮಾಡುವಾಗ he is faithful to fulfill it. ಆತನು ಅದನ್ನು ನೆರವೇರಿಸಲು ಸಹ If you ನಂಬಿಗಸ್ತನಾಗಿರುತ್ತಾನೆ. read Psalm 89:34 and 35, ಕೀರ್ತನೆ 89, 34ನೇ ವಾಕ್ಯ ಮತ್ತು 35ನೇ ವಾಕ್ಯ, it mentions about a man called David. ಅದು ದಾವೀದನೆಂಬ ವ್ಯಕ್ತಿಯನ್ನು ಕುರಿತು ಮಾತನಾಡುತ್ತದೆ. David was a mighty king of the kingdom of Israel. ಇಸ್ರಾಯೇಲ್ ರಾಜ್ಯಕ್ಕೆ ಒಬ್ಬ ದೊಡ್ಡ ಮಹಾಬಲಿಷ್ಠ ಅರಸನವನು. Acts 13:22 says, ಅಪೊಸ್ತಲರ ಕೃತ್ಯ 13:22 ಹೇಳುತ್ತದೆ, God says, I love David. ನಾನು ದಾವೀದನನ್ನ ಪ್ರೀತಿಸುತ್ತೇನೆ. He is a man after my own heart. ಆತ ನನ್ನ ಹೃದಯಕ್ಕೆ ಸಮೀಪಸ್ಥನು. Therefore I love him. ಆದ್ರಿಂದ ಆತನ ನಾನು And ಪ್ರೀತಿಸುತ್ತೇನೆ. I have made promises to him. ನಾನು ಆತನಿಗೆ ವಾಗ್ದಾನಗಳನ್ನು ಮಾಡಿದಾಗ Therefore I will not tell a lie to him. ನಾನು ಆತನಿಗೆ ಸುಳ್ಳನ್ನು ಹೇಳುವುದಿಲ್ಲ. I will not alter one word of my covenant with him. ನಾನು ಆತನೊಂದಿಗೆ ಮಾಡಿಕೊಂಡಂತ ಒಡಂಬಡಿಕೆಯಲ್ಲಿ ಒಂದು ಮಾತನ್ನು ತಪ್ಪುವುದಿಲ್ಲ. I will not go back on my promise. ನನ್ನ ವಾಗ್ದಾನಗಳನ್ನು ಹಿಂತಿರುಗಿ ಹೋಗುವುದಿಲ್ಲ. Because he loved David. ಯಾಕೆಂದ್ರೆ ಆತನು ದಾವೀದನನ್ನ ಪ್ರೀತಿಸಿದ. He says, I will never go on my promise to David. ನಾನು ದಾವೀದನಿಗೆ ಮಾಡಿದಂತ ವಾಗ್ದಾನಗಳು ಒಂದರಲ್ಲೂ ಹಿಂತೆಗೆಯುವುದಿಲ್ಲ. Cheer up my brother. ಉಲ್ಲಾಸಗಳು ಸಹೋದರ, Cheer up my sister. ಉಲ್ಲಾಸಗಳು ಸಹೋದರಿ. If you love him, ನೀನು ಆತನ ಪ್ರೀತಿಸುವುದಾದರೆ, if you have given over your life to him, ನಿಮ್ಮ ಜೀವಿತವನ್ನು ಆತನಿಗೆ ಸಮರ್ಪಿಸಿರುವುದಾದರೆ, oh, he would say, I love you. ಆತನು ಹೇಳುತ್ತಾನೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂಬುದಾಗಿ. And whatever promises he has made in the Bible belong to you. ಸತ್ಯವೇದದಲ್ಲಿ ಆತನು ಏನೇ ವಾಗ್ದಾನ ಮಾಡಿದರೂ ಅದೆಲ್ಲವೂ ನಿಮ್ಮದಾಗುತ್ತದೆ. He will fulfill it. ಆತನು ಅದನ್ನು ನೆರವೇರಿಸ್ತಾನೆ. He will never alter it. ಆತನು ಬದಲಾಯಿಸುವುದಿಲ್ಲ. He said, David is a man after my own heart. ದಾವೀದ ನನ್ನ ಹೃದಯಕ್ಕೆ ಒಪ್ಪುವಂತ ಮನುಷ್ಯನ ಎಂಬುದಾಗಿ ಹೇಳುತ್ತಾನೆ. I will not tell a lie to him. ನಾನು ಆತನಿಗೆ ಸುಳ್ಳನ್ನು ಹೇಳುವುದಿಲ್ಲ. I will surely fulfill my covenant with him. ಖಂಡಿತವಾಗಿ ಆತನೊಂದಿಗೆ ಮಾಡಿಕೊಂಡಿರುವಂತ ಒಡಂಬಡಿಕೆ ನೆರವೇರಿಸ್ತೇನೆ. In the year 1970, 1970ರಲ್ಲಿ I was working in a bank. ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೆ. I worked in a bank for 28 years. 28 ವರ್ಷಗಳ ಕಾಲ ಬ್ಯಾಂಕಲ್ಲಿ ಕೆಲಸ ಮಾಡಿದೆ. I was working in a very responsible position. ಬಹಳ ಜವಾಬ್ದಾರಿಯುತವಾದ ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ದೆ. On the other side, I was preaching the gospel also. ಮತ್ತೊಂದು ಕಡೆ ಸುವಾರ್ತೆಯನ್ನು ಸಹ ನಾನು ಸಾರುತ್ತಿದ್ದೆ. So I went for a training to Reserve Bank of India. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೋಸ್ಕರ ನಾನು ತರಬೇತಿಗೆ ಅಲ್ಲಿ ಹೋಗಿದ್ದೆ. Another bank official by name Bhattacharya, he came from Calcutta. ಕಲ್ಕಟ್ಟದ ಮತ್ತೊಬ್ಬ ಅಧಿಕಾರಿ ಭಟ್ಟಾಚಾರ್ಯ ಎಂಬುದಾಗಿ ಹೇಳುವಂತವ್ರು, ಅವರು ಸಹ ಅಲ್ಲಿ ಬಂದಿದ್ರು. For nearly 2.5 months, we stayed in the same room. ಸುಮಾರು 2.5 ತಿಂಗಳು ನಾವು ಒಟ್ಟಾಗಿ ಒಂದೇ ರೂಮಲ್ಲಿ ಇದ್ದವು. He used to tell me, ಅವರು ನನಗೆ ಹೇಳ್ತಿದ್ರು, Dinakaran, someday you must come to Calcutta. ಒಂದಲ್ಲ ಒಂದ್ಸ ನೀವು ಕಲ್ಕಟ್ಟಾಗ ಬರಬೇಕಪ್ಪ. My wife is a great cook. ನನ್ನ ಹೆಂಡತಿ ಬಹಳ ಚೆನ್ನಾಗಿ ಅಡಿಗೆ ಮಾಡುತ್ತಾರೆ. Especially she is a good cook in cooking fish.
ವಿಶೇಷವಾಗಿ ಮೀನು ಆಹಾರ ತಯಾರಿಸುವುದರಲ್ಲಿ ಬಹಳ ಪರಿಣಿತರು. Several dishes he will make. ಅನೇಕ ಬಗೆಯ ಭೋಜನಗಳನ್ನು ಆಕೆ ಸಿದ್ಧ ಮಾಡ್ತಾರೆ. But 20 years we never saw each other. ಆದರೆ 20 ವರ್ಷಗಳು ನಾವು ಒಬ್ಬರನ್ನೊಬ್ಬರು ನೋಡಲೇ ಇಲ್ಲ. After 20 years he came to Madras. 20 ವರ್ಷಗಳ ನಂತರ ಅವರು ಮಡ್ರಾಸ್ ಪಟ್ಟಣಕ್ಕೆ ಬಂದರು. He came as the general manager of the bank. ಜನರಲ್ ಮ್ಯಾನೇಜರ್ ಆಗಿ ಆ ಬ್ಯಾಂಕ್ಗೆ ಅವರು ವರ್ಗಾವಣೆ ಹೊಂದಿ ಬಂದರು. By that time I got out of the bank. ಅಷ್ಟರಲ್ಲಿ ನಾನು ಬ್ಯಾಂಕಿಂದ ಹೊರ ಬಂದಿದ್ದೆ. When I saw his name in the newspapers, ವೃತ್ತಪತ್ರಿಕೆಯಲ್ಲಿ ಅವರ ಹೆಸರನ್ನ ನಾನು ಓದಿ ನೋಡಿದಾಗ I called him over the phone. ನಾನು ಫೋನ್ ಮಾಡಿ ಅವರೊಂದಿಗೆ ಮಾತಾಡಿದೆ. Are you Mr. Kalibavan Bhattacharya? ನೀವೇ ಕಾಳಿಭವನ್ ಭಟ್ಟಾಚಾರ್ಯನ ಎಂಬ ಕೇಳಿದೆ. He recognized my voice. ಅವರು ನನ್ನ ಸ್ವರವನ್ನು ಗುರುತು ಹಿಡಿದರು. After 20 years, 20 ವರ್ಷಗಳ ನಂತರ he said, Dinakaran, ಓ ದಿನಕರನ್, I am the same Bhattacharya. ನಾನು ಅದೇ ಭಟ್ಟಾಚಾರ್ಯ ಅಂದ್ರು. When can I see you? ನಾನು ಯಾವಾಗ ನಿಮ್ಮನ್ನು ನೋಡಬಹುದು ಅಂದ್ರು. So I gave him a time. ನಾನೊಂದು ಸಮಯ ಕೊಟ್ಟೆ. He came with his wife. ಅವರ ಹೆಂಡತಿಯೊಂದಿಗೆ ಬಂದರು. But when I received them into my room, ಅವರನ್ನ ನನ್ನ ಕೋಣೆಗೆ ಸ್ವೀಕರಿಸಿದಾಗ he brought vessels and vessels and vessels of food. ಬಹಳಷ್ಟು ಪಾತ್ರೆಗಳಲ್ಲಿ ಆಹಾರ ತಯಾರು ಮಾಡಿ ಕೊಂಡು ತಂದಿದ್ರು. I asked him, what is it all about? ಇದೆಲ್ಲ ಏನೆಂಬುದಾಗ ನಾನು ಕೇಳಿದೆ. He said, I promised you 20 years ago that I'll bring you nice fish. 20 ವರ್ಷಗಳ ಹಿಂದೆ ನಾನು ವಾಗ್ದಾನ ಮಾಡಿದ್ದೆ, ಒಳ್ಳೆ ಮೀನು ಅಡಿಗೆ ಮಾಡಿ ತರುತ್ತೇನೆ ಎಂಬುದಾಗಿ. I have brought 6 varieties of fish now. 6 ವಿಧವಾದ ಮೀನು ಆಹಾರ ತಯಾರು ಮಾಡಿ ತಂದಿದ್ದೇವೆ. I want to see you enjoying this fish. ಈ ಮೀನನ್ನು ತಿಂದು ಸಂತೋಷ ಪಡುವುದು ನಾನು ನೋಡಬೇಕು ಎಂಬುದಾಗಿ ಹೇಳಿದರು ಅವರು. My wife has taken so much time to cook it for you. ನನ್ನ ಹೆಂಡತಿ ನಿಮಗೋಸ್ಕರ ಈ ಆಹಾರ ಸಿದ್ಧ ಮಾಡಲಿಕ್ಕೆ ಬಹಳಷ್ಟು ಸಮಯ ತೆಗೆದುಕೊಂಡಿದ್ದಾರೆ. 6 kinds of different kinds of dishes in fish. 6 ವಿಧವಾದ ಬಗೆಯ ಮೀನಿನ ಆಹಾರ ಸಿದ್ಧ ಮಾಡಿ ತಂದಿದ್ದರು. He has not forgotten his promise even after 20 years. 20 ವರ್ಷಗಳ ನಂತರವೂ ಅವರ ವಾಗ್ದಾನವನ್ನು ಅವರು ಮರೆತಿರಲಿಲ್ಲ. Do you think God will forget his promise to you? ದೇವರು ನಿಮಗೆ ಮಾಡಿದ ವಾಗ್ದಾನವನ್ನು ಮರೆತು ಬಿಡುತ್ತಾರೆ ಪ್ರಿಯರೇ? No, he is faithful. ಇಲ್ಲ, ಆತನು ನಂಬಿಗಸ್ತನು. He is faithful to fulfill each one of his promises to you. ಆತ ನಿಮಗೆ ಮಾಡಿದಂಥ ವಾಗ್ದಾನವನ್ನು ನೆರವೇರಿಸುವಲ್ಲಿ ನಂಬಿಗಸ್ತನಾಗಿಯೇ ಇರುತ್ತಾನೆ. Another wonderful aspect of God's promises is this. ಮತ್ತೊಂದು ದೇವರ ವಾಗ್ದಾನದ ಅದ್ಭುತವಾದಂಥ ಒಂದು ವಿಷಯ ಅಂದ್ರೆ, The Bible says in 2 Peter 1, 3 and 4. 2 ಪೇತ್ರ 1ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯ ಸತ್ಯವೇದ ಹೇಳುತ್ತದೆ. And James chapter 4 and verse 8. ಯಾಕೋಬ 4:8 ಸಹ ಹೇಳುತ್ತದೆ. God has given great and exceeding promises to us. ದೇವರು ಅಪ್ರಮೇಯದಂತ ವಾಗ್ದಾನಗಳನ್ನು ನಮಗೆ ಕೊಟ್ಟಿದ್ದಾನೆ. And these promises are concerning everything pertaining to our life. ನಮ್ಮ ಜೀವಿತಕ್ಕೆ ಕುರಿತು ಎಲ್ಲ ವಾಗ್ದಾನಗಳು ಸಂಬಂಧಪಟ್ಟದ್ದಾಗಿರುತ್ತವೆ. It is concerning all things pertaining to our life today. ಇಂದು ನಮ್ಮ ಜೀವಿತಕ್ಕೆ ಸಂಬಂಧಪಡುವಂತ ಎಲ್ಲ ವಿಷಯಗಳನ್ನು ಅದು ಆವರಿಸಿಕೊಂಡಿರುತ್ತದೆ. Whatever you need, ನಿಮಗೆ ಏನೇ ಬೇಕಾಗಿದ್ರು God has a promise in the Bible. ಸತ್ಯವೇದದಲ್ಲಿ ದೇವರು ಅದಕ್ಕೊಂದು ವಾಗ್ದಾನ ಇಟ್ಟಿದ್ದಾನೆ. All that concerns you in this world. ಈ ಲೋಕದಲ್ಲಿ ನಿಮಗೆ ಸಂಬಂಧಪಟ್ಟ ಎಲ್ಲದರ ವಿಷಯದಲ್ಲಿ Oh, what a wonderful God we have. ಎಂತಹ ಅದ್ಭುತನಾದ ದೇವರು ನಮಗಿದ್ದಾನೆ. He is concerned with every detail of your life. ನಿಮ್ಮ ಜೀವನದ ಪ್ರತಿಯೊಂದು ವಿಷಯವನ್ನು ಆತನು ಗಮನಿಸುತ್ತಲೇ ಇರುತ್ತಾನೆ. Every need of your life. ನಿಮ್ಮ ಪ್ರತಿಯೊಂದು ಅಗತ್ಯತೆಯನ್ನ. So he has a promise for every need of your life today. ನಿಮ್ಮ ಇಂದಿನ ಜೀವನದ ಎಲ್ಲ ಅಗತ್ಯತೆಗೋಸ್ಕರ ಆತನು ಒಂದೊಂದು ವಾಗ್ದಾನವನ್ನ ಇಟ್ಟಿದ್ದಾನೆ ಪ್ರಿಯರೇ. If you read 1 Thessalonians chapter 5 and verse 23. 1 ಥೆಸಲೋನಿಕ 5ನೇ ಅಧ್ಯಾಯ 23ನೇ ವಾಕ್ಯ ನೀವು ಓದಿ ನೋಡಿದ್ರೆ, The Bible says man is made of 3 components. ಸತ್ಯವೇದ ಹೇಳ್ತೇನೆ, ಮನುಷ್ಯನು 3 ವಿಧವಾದಂತ ಕಾರ್ಯಗಳಿಂದ ಉಂಟು ಮಾಡಲ್ಪಟ್ಟಿದ್ದಾನೆ. Every human life is made of 3 components. ಪ್ರತಿಯೊಂದು ಮಾನವ 3 ಪದಾರ್ಥಗಳಿಂದ ಉಂಟು ಮಾಡಲ್ಪಟ್ಟಿದ್ದಾನೆ. Number 1, ಮೊದಲನೇದಾಗಿ soul. ಆತ್ಮ. Number 2, ಎರಡನೇದು mind. ಪ್ರಾಣ. Number 3, ಮೂರನೇದು the body. ಶರೀರ. All the 3 things go together to make a man. ಈ 3 ಸಂಗತಿಗಳು ಒಟ್ಟಾಗಿ ಸೇರಿದಾಗ ಆತನು ಮನುಷ್ಯನಾಗುತ್ತಾನೆ. And God has everything that is necessary for a soul, for a mind, for a body. ದೇವರು ನಮ್ಮ ಆತ್ಮಕ್ಕೆ, ನಮ್ಮ ಪ್ರಾಣಕ್ಕೆ, ನಮ್ಮ ಶರೀರಕ್ಕೆ ಬೇಕಾದಂತ ಎಲ್ಲವನ್ನು ಆತನು ಇಟ್ಟಿದ್ದಾನೆ. Let us first take the life of a person. ಮೊದಲನೇದಾಗಿ ಒಬ್ಬ ವ್ಯಕ್ತಿಯ ಜೀವಿತವನ್ನು ತೆಗೆದುಕೊಳ್ಳೋಣ. The soul of a person. ಒಬ್ಬ ವ್ಯಕ್ತಿಯ ಆತ್ಮವನ್ನು ಕುರಿತು. What kind of soul that we normally have? ನಮ್ಮಲ್ಲಿ ಇರುವಂತ ಆತ್ಮ ಎಂತಹದಾಗಿರುತ್ತದೆ? If you read Ephesians chapter 2 and verse 1. ಎಫೆಸ 2:1ನೇ ವಾಕ್ಯವನ್ನು ಓದಿ ನೋಡಿದ್ರೆ, The natural soul is dead in trespasses and sins. ಸ್ವಾಭಾವಿಕವಂತ ಮನುಷ್ಯನ ಆತ್ಮ ಪಾಪದಲ್ಲಿಯೂ ಲೋಪ ದೋಷಗಳು ತುಂಬಿರುತ್ತದೆ. We all the time
are deeply rooted in sin and trespass. ನಾವು ಯಾವಾಗಲೂ ಸಹ ಪಾಪ, ಲೋಪ, ದೋಷಗಳಲ್ಲಿ ನಾವು ಮುಳುಗಿರುತ್ತೇವೆ. That is a nature of the natural soul. ಅದು ಸ್ವಾಭಾವಿಕವಂತ ಮನುಷ್ಯನ ಆತ್ಮವಾಗಿರುತ್ತದೆ. So what is the promise of God concerning a human soul? ಹಾಗಾಗಿ ಮನುಷ್ಯನ ಆತ್ಮನ ಕುರಿತು ದೇವರ ಒಂದು ವಾಗ್ದಾನ ಏನಾಗಿದೆ? If you read Leviticus chapter 22 and verse 32, ನೀವು ಯಾಜಕಾಂಡ 22:32 ವಾಕ್ಯ ಓದಿದರೆ God says, ದೇವರು ಹೇಳುತ್ತಾನೆ, I am the Lord who sanctifies your soul. ನಿಮ್ಮನ್ನ ಪವಿತ್ರಗೊಳಿಸುವಂತ ದೇವರು ನಾನೇ ಆಗಿದ್ದೇನೆ ಅನ್ನುತ್ತಾನೆ. I am the Lord who finds it a pleasure to sanctify your soul. ನಿಮ್ಮ ಆತ್ಮವನ್ನ ಶುದ್ಧೀಕರಿಸುವಂತ ದೇವರು ನಾನೇ ಆಗಿದ್ದೇನೆ ಅನ್ನುತ್ತಾನೆ. And in John chapter 10 and verse 10, ಯೋಹಾನ 10 ಮತ್ತು 10ನೇ ವಾಕ್ಯದಲ್ಲಿ the Lord Jesus Christ, who is none other than God in flesh, ಕರ್ತನಾದ ಯೇಸು ಅಂದರೆ ನರಾವತಾರ ಎತ್ತಿ ಲೋಕಕ್ಕೆ ಬಂದಂತ ದೇವರು ಹೇಳುತ್ತಾನೆ, said, I have come to give you life in your soul ನಾನು ನಿಮ್ಮ ಜೀವದಲ್ಲಿ ಆತ್ಮದಲ್ಲಿ ಜೀವ ಕೊಡ್ಲಿಕ್ಕೆ ಬಂದಿದ್ದೇನೆ, and to give it more abundantly. ಅದನ್ನು ಪರಿಪೂರ್ಣವಾಗಿ ಕೊಡ್ಲಿಕ್ಕೆ I ಬಂದಿದ್ದೇನೆ, have come to give life to your soul. ನಿಮ್ಮ ಆತ್ಮಕ್ಕೆ ಜೀವ ಕೊಡ್ಲಿಕ್ಕೆ ಬಂದಿದ್ದೇನೆ Some ಅನ್ನುತ್ತಾನೆ. time ago, I read in the newspaper a very interesting story. ಕೆಲವು ದಿವಸಗಳ ಹಿಂದೆ ವೃತ್ತಪತ್ರಿಕೆಯಲ್ಲಿ ಬಹಳ ಸ್ವಾರಸ್ಯಕರವಾದ ಸಂಗತಿ ಓದಿದೆ. There lives near Mysore a great magician by name Doddanna. ಮೈಸೂರು ಪಟ್ಟಣದ ಸಮೀಪದಲ್ಲಿ ಒಬ್ಬ ದೊಡ್ಡ ಮಾಂತ್ರಿಕ ಇದ್ದಾನೆ. ಆತನ ಹೆಸರು ದೊಡ್ಡಣ್ಣ. A terrible man. ಭಯಂಕರನಾದ ವ್ಯಕ್ತಿ. He always lives in a cemetery, ಆತನು ಯಾವಾಗಲೂ ಸಮಾಧಿಯಲ್ಲೇ ವಾಸಿಸುತ್ತಾನೆ. and he would drink water from the skull of a dead person. ಸತ್ತು ಹೋದಂತ ಮನುಷ್ಯನ ತಲೆ ಬುರುಡೆಯಲ್ಲೇ ಆತನು ನೀರನ್ನು ಕುಡಿಯುವಂತದ್ದು. He had 22 disciples. ಆತನಿಗೆ 22 ಶಿಷ್ಯರಿದ್ದಾರೆ. Each disciple would have a cobra in his pocket. ಆ 22 ಶಿಷ್ಯರ ಜೇಬಿನಲ್ಲಿ ನಾಗರಹಾವುಗಳನ್ನು ಇಟ್ಟುಕೊಂಡು ಅವರು ಸುತ್ತುತ್ತಿರುತ್ತಾರೆ. And when this Doddanna would come to the city, ದೊಡ್ಡಣ್ಣ ಪಟ್ಟಣಕ್ಕೆ ಬರುವಾಗೆಲ್ಲ the whole city would be terrified. ಇಡೀ ಪಟ್ಟಣ ಭಯಭ್ರಾಂತವಾಗುತ್ತದೆ. They would close their doors and run away. ಅವರು ಮನೆಯ ಬಾಗಿಲು ಮುಚ್ಚಿಕೊಂಡು ಓಡಿ ಹೋಗುತ್ತಾರೆ. Terrible man. ಭಯಂಕರನಾದ ವ್ಯಕ್ತಿ. If anybody wants him to do witchcraft on their behalf, ಅವರ ಪರವಾಗಿ ಯಾರಾದರೂ ಮಾಟ ಮಂತ್ರ ಮಾಡಲು ಬಯಸುವುದಾದರೆ he would tell them to come to the cemetery to meet him. ಆತನ ಸಂಧಿಸಲು ಸಮಾಧಿಗೆ ಬರಲು ಹೇಳುತ್ತಾನೆ ಈತ. Then he would tell them how much money he would need to do that particular witchcraft. ಆ ಒಂದು ಮಾಟ ಮಂತ್ರ ಮಾಡಲಿಕ್ಕೆ ಎಷ್ಟು ಹಣ ಖರ್ಚಾಗ್ತದೆ ಎಂದಾಗ ಆತನು ಹೇಳುತ್ತಾನೆ. One day, ಒಂದು ದಿನ a young man came to him ಒಬ್ಬ ಯವನಸ್ಥನು ಇವನ ಬಳಿ ಬಂದ. and he said, Mr. Doddanna, ಅವನು ಹೇಳಿದ, ದೊಡ್ಡಣ್ಣ, I love a beautiful girl in my village. ನನ್ನ ಗ್ರಾಮದಲ್ಲಿ ಒಂದು ಸುಂದರವಂತ ಹುಡುಗಿ ನಾನು I ಪ್ರೀತಿಸುತ್ತೇನೆ. made so many approaches to her, ನಾನು ಬಹಳಷ್ಟು ಪ್ರಯತ್ನ ಪಟ್ಟೆ, but she never turns towards me. ಆಕೆ ನನ್ನ ಬಳಿ ತಿರುಗಿ ಸಹ ನೋಡುವುದಿಲ್ಲ. She is all the time running towards God, God and God. ಆಕೆ ಯಾವಾಗಲೂ ದೇವರು ದೇವರು ಎಂಬ ಓಡಾಡುತ್ತಿರ್ತಾಳೆ. Please help me. ದಯಮಾಡಿ ಸಹಾಯ ನೀಡು. Doddanna said, I would need 500 rupees to change her mind. ದೊಡ್ಡಣ್ಣ ಹೇಳಿದ್ರು, ಆಕೆ ಮನಸ್ಸನ್ನು ಬದಲಾಯಿಸಲಿಕ್ಕೆ ನನಗೆ 500 ರೂಪಾಯಿ ಬೇಕೆಂಬುದಾಗಿ. This young man gladly paid that money. ಈ ಯವನಸ್ಥ ಬಹಳ ಸಂತೋಷವಾಗಿ ಹಣ ಒಪ್ಪಿಸಿಕೊಟ್ಟ. And Doddanna said, tomorrow she will run after you. ದೊಡ್ಡಣ್ಣ ಹೇಳಿದ್ರು, ನಾಳೆ ಅವಳು ನಿನ್ನ ಹಿಂದೆ ಬರುತ್ತಾಳೆ. And the night came. ರಾತ್ರಿ ಬಂತು. He started doing his tantrics. ಇವನು ಆ ತಂತ್ರವನ್ನ ಶುರು ಮಾಡಿದ. He started reciting his mantras. ಮಂತ್ರಗಳನ್ನು ಹೇಳಲು ಶುರು He ಮಾಡಿದ. had a lemon before him. ಒಂದು ನಿಂಬೆ ಹಣ್ಣನ್ನು ಅವನ ಮುಂದೆ ಇಟ್ಟುಕೊಂಡಿದ್ದ And then he began to recite the mantras. ಮತ್ತು ಮಂತ್ರ ಹೇಳಲು ಆರಂಭಿಸಿದ. According to him, ಅವನಿಗೆ ಅನುಗುಣವಾಗಿ according to his practice, ಅವನ ಪದ್ಧತಿ ಪ್ರಕಾರ when he mentions that mantra the 1000th time, ಆ ಮಂತ್ರವನ್ನ 1000 ಸಾರಿ ಹೇಳಿದ ನಂತರ that lemon fruit will start rotating. ಆ ನಿಂಬೆ ಹಣ್ಣು ಸುತ್ತಬೇಕು, ಆರಂಭಗೊಳ್ಳಬೇಕು. That means ಅಂದರೆ ಅದರ ಅರ್ಥ the mind of that person for whom he is reciting these mantras has become his slave. ಯಾರಿಗೋಸ್ಕರ ಈ ಮಂತ್ರವನ್ನು ಆತನು ಉಚ್ಚರಿಸಿದಾನೋ ಆ ವ್ಯಕ್ತಿ ಈತನಿಗೆ ಈಗ ದಾಸನಾಗಿದ್ದಾನೆ ಎಂಬುದಾಗಿ ಅದರ ಅರ್ಥ. And whatever he would ask that mind to do, that mind will obey. ಆಗ ಆ ವ್ಯಕ್ತಿ ಈತನು ಏನೇ ಹೇಳಿದ್ರು ಅದರಂತೆ ಮಾಡುತ್ತಾನೆ ಎಂಬುದಾಗಿ ಅರ್ಥ. 1000 time came. 1000 ಸಾರಿ ಹೇಳುವಂತ ಆ ಸಮಯ ಬಂತು. He was about to say it for one more time. ಮತ್ತೊಂದು ಸಾರಿ ಹೇಳಲಿಕ್ಕೆ ಇನ್ನೇನು ಶುರು He was ಮಾಡಬೇಕು. waiting for the lemon to rotate. ಆ ನಿಂಬೆಹಣ್ಣು ಸುತ್ತುತ್ತದೆ ಎಂಬ ಕಾಯ್ತಿದ್ದ. It did not rotate. ಆದ್ರೆ ಅದು ಸುತ್ತಲಿಲ್ಲ. On the other hand, ಆದ್ರೆ ಮತ್ತೊಂದು ಕಡೆ a light came from heaven into his room. ಒಂದು ದೊಡ್ಡ ಬೆಳಕು ಈತನಿದ್ದಂತ ಕೋಣೆಯನ್ನ ಆವರಿಸಿಕೊಂಡಿತು.
And in that light appeared someone. ಆ ಬೆಳಕಿನಲ್ಲಿ ಯಾರೋ ಒಬ್ಬರು ಪ್ರತ್ಯಕ್ಷರಾದರು. And he said, ಅವರು ಹೇಳಿದರು, I am Jesus Christ. ನಾನು ಯೇಸು ಕ್ರಿಸ್ತನು. Dodana, ದೊಡ್ಡಣ್ಣ, that girl for whom you are doing witchcraft, ನೀನು ಯಾರಿಗೆ ಮಾಟ ಮಂತ್ರ ಮಾಡ್ತಿದ್ಯೋ ಆ ಹುಡುಗಿ, she is my child. ಆಕೆ ನನ್ನ ಮಗಳಪ್ಪ. You cannot touch her. ನೀನು ಆಕೆಯನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. Not only that, ಅದು ಮಾತ್ರವಲ್ಲ, from today, ಇಂದಿನಿಂದ I am making you as my slave. ನನ್ನ ದಾಸನ್ನಾಗಿ ನಿನ್ನನ್ನು ನಾನು ಮಾರ್ಪಾಡು ಮಾಡ್ತಿದ್ದೇನೆ. You will also follow me. ನೀನು ನನ್ನನ್ನು ಹಿಂಬಾಲಿಸುವಿ. I am making you a holy man. ನಿನ್ನನ್ನು ಪರಿಶುದ್ಧ ವ್ಯಕ್ತಿಯಾಗಿ ನಾನು ಮಾರ್ಪಾಡು ಮಾಡಲಿಕ್ಕಿದ್ದೇನೆ. Dodana could not understand, ದೊಡ್ಡನಿಗೆ ಅರ್ಥವಾಗಲೇ ಇಲ್ಲ, but it happened. ಆದರೆ ಸಂಭವಿಸಿತು. His life was totally changed. ಆತನ ಜೀವಿತ ಪೂರ್ಣ ಮಾರ್ಪಾಡು ಉಂಟಾಯಿತು. He could not do his mantras again. ಮಂತ್ರ ಮಾಡ್ಲಿಕ್ಕಾಗ್ಲಿಲ್ಲ. Even today he is there, ಇಂದು ಸಹ ಆತನು ಇದ್ದಾನೆ, but everybody loves him. ಆದರೆ ಎಲ್ಲರೂ ಆತನನ್ನು ಪ್ರೀತಿಸುತ್ತಾರೆ. ಈಗ God changed his soul. ದೇವರು ಆತನ ಆತ್ಮವನ್ನು ಬದಲಾಯಿಸಿದ. He said, I am the Lord who makes you holy. ನಿಮ್ಮನ್ನು ಪವಿತ್ರಗೊಳಿಸುವಂತ ದೇವರು ನಾನೇ ಎಂಬುದ ಕರ್ತನು God ಅನ್ನುತ್ತಾನೆ. fulfilled his promise to him. ದೇವರು ಆತನ ವಾಗ್ದಾನವನ್ನು ಅವನ ವಿಷಯದಲ್ಲಿ ನೆರವೇರಿಸಿದ. Cheer up, my brother. ಉಲ್ಲಾಸಗೊಳ್ಳು ಸಹೋದರ, Cheer up, my sister. ಉಲ್ಲಾಸಗೊಳ್ಳು ಸಹೋದರಿ. Probably you are praying for somebody. ಒಂದು ವೇಳೆ ನೀವು ಯಾರಿಗೋಸ್ಕರ ಪ್ರಾರ್ಥಿಸುತ್ತಾ ಇರಬಹುದು. God will take care of that soul. ದೇವರ ಆತ್ಮವನ್ನು ಖಂಡಿತವಾಗಿ ನೋಡಿಕೊಳ್ಳುತ್ತಾನೆ. Not only that, ಅದು ಮಾತ್ರವಲ್ಲ, 1 John 2:25 says, 1 ಯೋಹಾನ 2:25 this ಹೇಳುತ್ತದೆ, is the promise of God, ಇದು ದೇವರ ವಾಗ್ದಾನ, the promise of eternal life. ನಿತ್ಯ ಜೀವ ಎಂಬ ವಾಗ್ದಾನ. Our life does not end in this world. ನಮ್ಮ ಒಂದು ಅಂತ್ಯ ಈ ಲೋಕದಲ್ಲಿ The ಇಲ್ಲ. Bible says, ಸತ್ಯವಾದ ಹೇಳುತ್ತದೆ, when the Lord Jesus Christ was in this world, ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ, just before he left this world, ಆತನು ಈ ಲೋಕವನ್ನು ಬಿಟ್ಟು ಹೋಗುವ ಮುನ್ನ he told his disciples, ಆತನು ತನ್ನ ಶಿಷ್ಯರಿಗೆ ಹೇಳಿದ, I will die, ನಾನು ಸಾಯುತ್ತೇನೆ, but I will get raised up again. ಆದರೆ ಮೂರನೇ ದಿವಸ ನಾನು ಎಬ್ಬಿಸಲ್ಪಡುತ್ತೇನೆ, I'll go to heaven. ನಾನು ಪರಲೋಕಕ್ಕೆ I'll ಹೋಗುತ್ತೇನೆ, prepare a wonderful place for you. ನಾನು ಸುಂದರವಾದ ಸ್ಥಳವನ್ನು ನಿಮಗೋಸ್ಕರ ಸಿದ್ಧ ಮಾಡುತ್ತೇನೆ. When it is ready, ಅದು ಸಿದ್ಧವಾದ I ನಂತರ will come and take you home. ನಾನು ಬಂದು ನಿಮ್ಮನ್ನ ಕರೆದುಕೊಂಡು ಹೋಗುತ್ತೇನೆ. Your soul will come and rest in that place. ನಿಮ್ಮ ಆತ್ಮ ಬಂದು ಅಲ್ಲಿ ವಿಶ್ರಮಿಸುತ್ತದೆ. Psalm 31:19. ಕೀರ್ತನೆ 31:19, 1 Corinthians 2:9. 1 ಕೊರಿಂಥ 2:9, Isaiah 64:4. ಯೆಶಾಯ The 64:4 Bible says, ಸತ್ಯವಿದೆ ಹೇಳುತ್ತದೆ, what God has made in heaven for those who love him, no eye has ever seen, no ear has ever heard. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. We are not going to trust Jesus only for this world. ಈ ಲೋಕದಲ್ಲಿ ಮಾತ್ರ ಯೇಸುವಿನ ಮೇಲೆ ನಾವು ಭರವಸೆ ಇಡುವಂತ ವ್ಯಕ್ತಿಗಳಲ್ಲ. Someday we'll have to close our eyes in this world. ಒಂದಲ್ಲ ಒಂದು ಸಲ ಲೋಕದ ನಾವು ಕಣ್ಣು ಮುಚ್ಚಲೇಬೇಕು. The soul has to go somewhere. ನಮ್ಮ ಆತ್ಮ ಎಲ್ಲಾದ್ರೂ ಒಂದು ಕಡೆ ಹೋಗ್ಲೇಬೇಕು. So God says, ದೇವರು ಹೇಳುತ್ತಾನೆ, I will give you eternal life. ನಾನು ನಿಮಗೆ ನಿತ್ಯ ಜೀವ ಕೊಡುತ್ತೇನೆ. You can come and live with me in heaven. ನೀವು ಪರಲೋಕದಲ್ಲಿ ನನ್ನೊಂದಿಗೆ ಬಂದು What ವಾಸಿಸಬಹುದು. a wonderful privilege. ಎಂಥ ಅದ್ಭುತವಾದಂತ ಸೌಭಾಗ್ಯ. Some time ago, ಕೆಲವು I ದಿವಸಗಳಲ್ಲಿ heard a sad story. ಒಂದು ಬಹಳ ದುಃಖಭರಿತವಾದ In a ಕಥೆ. particular home, there was a young boy. ಯಾವುದೋ ಒಂದು ಮನೇಲಿ ಒಬ್ಬ ಯವನಸ್ಥ He ಹುಡುಗನಿದ್ದ. was 16 years old. ಆತನಿಗೆ 16 ವರ್ಷ Very ವಯಸ್ಸು. sweet boy. ಬಹಳ ಮಧುರವಾದ ವ್ಯಕ್ತಿ. One day he felt very sick. ಒಂದು ದಿವಸ ಆತನು His ಅಸ್ವಸ್ಥನಾದ. father was a very rich man. ತಂದೆ ಬಹಳ ಐಶ್ವರ್ಯವಂತ. He took him all over the world for treatment. ಪ್ರಪಂಚದಂತ ಚಿಕಿತ್ಸೆಗೋಸ್ಕರ ಇವನನ್ನು ಕೊಂಡೊಯ್ದ. But he was not improving. ಆದ್ರೆ ಯಾವುದು ಫಲಕಾರಿ And the ಆಗಲಿಲ್ಲ. doctor said, we can't do anything more to him. ವೈದ್ಯರು ಹೇಳಿದ್ರು, ಇನ್ನೇನು ನಾವು ಇವನಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರು. One day, ಒಂದು ದಿನ the boy was finding it difficult to breathe. ಉಸಿರಾಡ್ಲಿಕ್ಕೆ ಹುಡುಗನಿಗೆ ಬಹಳ ಕಷ್ಟವಾಯ್ತು. He called his mother. ತಾಯಿಯನ್ನ ಕರೆದ. He said, Mother, ಆತ ಹೇಳಿದ, ಅಮ್ಮ, I'm finding it very difficult to breathe. ನನಗೆ ಉಸಿರಾಡ್ಲಿಕ್ಕೆ ಬಹಳ ಕಷ್ಟವಾಗ್ತಿದೆ ಅಮ್ಮ, I'm going to die. ನಾನು ಸಾಯ್ಲಿಕ್ಕಿದ್ದೇನೆ. Mama, ಅಮ್ಮ, I love that wonderful song of Brother Dinakaran. ಬ್ರದರ್ ದಿನಕರ್ ಹಾಡುವಂತ ಅದ್ಭುತವಾದ ಹಾಡು ನನಗೆ ತುಂಬಾ ಇಷ್ಟ. Yeshu bulata hai. ಏಸು ಕರೆಯುತ್ತಾನೆ. Play it for the last time. ಕಡೇ ಸಾರಿ ಅದನ್ನ ನೀನು ಹಾಕಮ್ಮ. Mommy, play it for the last time. ಅಮ್ಮ, ಕಡೇ ಸಾರಿ ನಾನು ಕೇಳಿಸ್ಕೊಳ್ಬೇಕು ಅದನ್ನ Let me ಹಾಕಮ್ಮ. hear it. ನಾನು ಅದನ್ನ ಕೇಳಿಸ್ಕೊಳ್ಬೇಕು. And let me go to heaven. ನಾನು ಪರಲೋಕಕ್ಕೆ ಹೋಗಬೇಕು. I want to go to heaven, Mama. ನಾನು ಪರಲೋಕಕ್ಕೆ ಹೋಗ್ಬೇಕಮ್ಮ. The mother cried. ತಾಯಿ ಹತ್ರು. He played that tape. ಆ ಹಾಡನ್ನ ಟೇಪನ್ನು ಹಾಕಿದ್ರು. The first words he listened. ಆ ಮೊದಲನೇ And the ಸಾಲು, second words came.
ಎರಡನೇ ಸಾಲು ಬಂತು. आंसू मिठा करते रहे. ನಿಮ್ಮ ಕಣ್ಣೀರನ್ನು ಒರೆಸುವ When ಆತನು he heard it, ಆತನನ್ನು he ಕೇಳಿಸಿಕೊಂಡ. cried. ಆತನ ಅತ್ತನು He cried, closed his eyes, ಕಣ್ಣನ್ನು and ಮುಚ್ಚಿ went to heaven. ಮತ್ತು ಪರಲೋಕಕ್ಕೆ ಹೋದನು. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿ, someday we'll have to close our eyes in this world. ಒಂದಲ್ಲ ಒಂದು ಸಲ ಲೋಕದ ನಾವು ಕಣ್ಣು ಮುಚ್ಚಲೇಬೇಕು. But God says, ಆದರೆ ದೇವರು ಹೇಳುತ್ತಾನೆ, if you love me, my son, ನನ್ನ ಪ್ರಿಯ ಮಗನೇ ನೀ ನನ್ನ if you ಪ್ರೀತಿಸುವುದಾದರೆ, love me, my daughter, ನನ್ನ ಪ್ರಿಯ ಮಗಳೇ ನನ್ನನ್ನು if you ಪ್ರೀತಿಸುವುದಾದರೆ, close your eyes in this world, ಈ ಲೋಕದಲ್ಲಿ ನೀವು ಕಣ್ಣನ್ನು ಮುಚ್ಚುವಾಗ I will come and take your soul to heaven. ನಾನು ಬಂದು ನಿಮ್ಮ ಆತ್ಮನ ಪರಲೋಕಕ್ಕೆ ಕೊಂಡೊಯ್ಯುತ್ತೇನೆ. And you can be with me forever. ಆಗ ನೀವು ಶಾಶ್ವತವಾಗಿ ನನ್ನೊಂದಿಗಿರಬಹುದು. You will have eternal life. ನಿಮಗೆ ನಿತ್ಯ ಜೀವ ಇರುತ್ತದೆ. You will have eternal life. ನಿಮಗೆ ನಿತ್ಯ ಜೀವ ಇರುತ್ತದೆ. The Bible says ಸತ್ಯವಿದೆ ಹೇಳುತ್ತದೆ. in Proverbs 12 and verse 25, ಜ್ಞಾನೋಕ್ತಿ 12:25 anxiety in a man's heart or mind brings depression. ಕಳವಳವು ಮನಸ್ಸನ್ನು ಅಂದರೆ ಪ್ರಾಣವನ್ನು ಕುಗ್ಗಿಸುವುದು. Worries, cares and anxieties bring depression to a human mind. ಒಬ್ಬ ಮನುಷ್ಯನ ಮನಸ್ಸಿಗೆ ಕಳವಳವು ಅವನ ಮನಸ್ಸನ್ನು ಕುಗ್ಗಿಸುತ್ತದೆ. What is God's promise to your mind? ಹಾಗಾದ್ರೆ ಆ ಮನಸ್ಸಿಗೆ ದೇವರ ವಾಗ್ದಾನ ಏನು? In Hebrews 13:5 he says, ಇಬ್ರಿಯ 13:5 ಆತನು ಹೇಳ್ತಾನೆ, don't be covetous. ದ್ರವ್ಯಾಶೆ ಇಲ್ಲದವರಾಗಿರ್ರಿ, Be content with what you have, ನಿಮಗಿರುವಗಳಲ್ಲಿ ತೃಪ್ತರಾಗಿರ್ರಿ. because I will never leave you. ಯಾಕೆಂದ್ರೆ ನಾನು ನಿಮ್ಮನ್ನ ಕೈ ಬಿಡುವುದಿಲ್ಲ, I will never forsake you. ಎಂದಿಗೂ ತೊರೆಯುವುದಿಲ್ಲ. I will never leave you. ನಾನು ಎಂದಿಗೂ ನಿಮ್ಮನ್ನ ಕೈ I ಬಿಡುವುದಿಲ್ಲ, will never forsake you. ಎಂದಿಗೂ ತೊರೆಯುವುದಿಲ್ಲ. That is his promise to you. ಅದೇ ಆತನ ವಾಗ್ದಾನ. Problems come, ಸಮಸ್ಯೆಗಳು ಬರುತ್ತವೆ, debts and borrowings come, ಸಾಲಗಳು ಬರುತ್ತದೆ, financial problems come, ಹಣಕಾಸಿನ ಸಮಸ್ಯೆಗಳು ಬರುತ್ತವೆ, unemployment come. ನಿರುದ್ಯೋಗ ಬರುತ್ತದೆ. We are worried. ನಾವು ಚಿಂತಿಸ್ತೇವೆ. It brings depression in our heart. ಅದು ನಮ್ಮ ಹೃದಯದಲ್ಲಿ ಕಳವಳವನ್ನು ಉಂಟು ಮಾಡುತ್ತದೆ. Some time ago I read this sad story in a newspaper. ಈ ದುಃಖಕರವಾದಂತ ಕಥೆಯನ್ನ ವೃತ್ತಪತ್ರದಲ್ಲಿ ಕೆಲವು ದಿವಸದಿಂದ ಓದಿದೆ. There was a man who was running a jewelry mart. ಒಬ್ಬ ವ್ಯಕ್ತಿ ಆಭರಣದ ಮಳಿಗೆಯನ್ನ ನಡೆಸ್ತಾ ಇದ್ದರು. Everybody said he is a rich man. ಎಲ್ಲರೂ ಹೇಳ್ತಿದ್ರು ಇವರು ಬಹಳ ಐಶ್ವರ್ಯವಂತ ವ್ಯಕ್ತಿ. One fine morning the door of his house was locked. ಒಂದು ಸಾವಿರ ಮನೆಯ ಬಾಗಿಲು ಮುಚ್ಚಲ್ಪಟ್ಟಿತ್ತು. It was not opened at all. ಅದು ತೆರೆಯಲೇ ಇಲ್ಲ. The people next door complained to the police. ಪಕ್ಕದ ಮನೆಯವರು ಪೊಲೀಸರಿಗೆ ಹೇಳಿದರು. The police came and opened the door. ಪೊಲೀಸರು ಬಂದು ಬಾಗಿಲನ್ನು ತೆರೆದರು. They were horrified to see 13 dead bodies in that home. ಆ ಮನೆಯಲ್ಲಿ 13 ಸತ್ತ ಹೆಣಗಳನ್ನು ನೋಡಿ ಇವರೆಲ್ಲರಿಗೂ ಸಹ ದಿಗ್ಭ್ರಮೆಯಾಯಿತು. That man, his wife, his children, his children's children, all were dead. ಅವನು, ಅವನ ಹೆಂಡತಿ, ಮಕ್ಕಳು, ಮಕ್ಕಳ ಮಕ್ಕಳೆಲ್ಲರೂ ಸತ್ತೋಗಿದ್ರು. He left a note. ಆತನು ಒಂದು ಪತ್ರ ಬರೆದಿದ್ದ. In that suicide note he has said, ಆತ್ಮಹತ್ಯೆ ಮಾಡಿಕೊಂಡಂತ ಪತ್ರದ ಆತನು ಬರೆದಿದ್ದ, I am killing myself. ನಾನು ಕೊಂದುಕೊಳ್ತಿದ್ದೇನೆ. I have killed all my household. ನನ್ನ ಇಡೀ ಮನೆಯವರು ನಾನೇ ಕೊಂದಿದ್ದೇನೆ. Nobody is responsible for this problem. ಈ ಸಮಸ್ಯೆಗೆ ಯಾರೂ ಜವಾಬ್ದಾರರಲ್ಲ. I have 5 lakhs debt in my business. ನನ್ನ ವ್ಯಾಪಾರದಲ್ಲಿ 5 ಲಕ್ಷ ಸಾಲ ನನಗಿದೆ. All my creditors are after me. ಸಾಲಗಾರ ಎಲ್ಲರೂ ನನ್ನ ಹಿಂದೆ ಇದ್ದಾರೆ. But what one creditor said really broke my heart. ಆದ್ರೆ ಒಬ್ಬ ಸಾಲಗಾರ ಹೇಳಿದಂತೂ ನನ್ನ ಮನಸ್ಸು ಒಡೆದು ಹಾಕಿತು. He said, ಆತನು ಹೇಳಿದ, if you can't pay your debt, why not you go and kill yourself? ನೀನು ಸಾಲ ಕೊಡದೇ ಇದ್ರೆ ಯಾಕೆ ಹೋಗಿ ನೀನು ಆತ್ಮಹತ್ಯೆ ಮಾಡಿಕೊಳ್ಳಬಾರದು ಎಂಬ ಹೇಳಿದ. That's why I'm killing myself. ಆದ್ರೆ ನಾನು ಆತ್ಮಹತ್ಯೆ ಮಾಡಿಕೊಳ್ತಿದ್ದೇನೆ. In that letter he has requested the police to sell his house. ಆ ಪತ್ರದಲ್ಲಿ ಪೊಲೀಸರಿಗೆ ತನ್ನ ಮನೆಯನ್ನು ಮಾರುವಂತೆ ಆತನು ಮನವಿ ಮಾಡಿಕೊಂಡಿದ್ದ. He said, please sell my house. ದಯಮಾಡಿ ನನ್ನ ಮನೆಯನ್ನ ಮಾರಿಬಿಡಿ. With the money that you get by selling this house, ಮನೆ ಮಾರಿ ಬರುವಂತ ಹಣದಲ್ಲಿ pay all my creditors, sir. ಎಲ್ಲಾ ಸಾಲಗಾರರಿಗೆ ಸಾಲ ತೀರಿಸಿ ಬಿಡ್ರಿ. But don't give a penny to this man who wounded my heart. ಆದ್ರೆ ನನ್ನ ಹೃದಯವನ್ನು ನೋಯಿಸಿದಂತ ವ್ಯಕ್ತಿಗೆ 1 ಪೈಸಾ ಸಹ ನೀವು ಕೊಡಬಾರದು. His words broke my heart. ಆತನ ಮಾತುಗಳನ್ನು ಹೃದಯವನ್ನು ಒಡೆದು That ಹಾಕಿದವು. is why I am committing suicide. ಆದ್ದರಿಂದಲೇ ನಾನು ಆತ್ಮಹತ್ಯೆ Very ಮಾಡಿಕೊಳ್ತಿದ್ದೇನೆ. sad story. ಬಹಳ ದುಃಖಕರವಾದ ಸಂಗತಿ. Anxieties in a man's mind brings depression. ಕಳವಳದ ಮನಸ್ಸನ್ನ ಕುಗ್ಗಿಸುತ್ತದೆ ಪ್ರಿಯರೇ. But a good word makes it glad. ಆದ್ರೆ ಕನಿಕರದ ಮಾತು ಅದನ್ನು ಹಿಗ್ಗಿಸುತ್ತದೆ. Probably you are in that position tonight. ಒಂದು ವೇಳೆ ಈ ರಾತ್ರಿ ನೀವು ಅಂತ ಸಂದರ್ಭದಲ್ಲಿ ಇರಬಹುದು. Probably you say, I have come to the end of the road. ನನ್ನ ಒಂದು ಜೀವನದ ಹಾದಿಯ ಅಂತ್ಯಕ್ಕೆ ಬಂದಿದ್ದೇನೆ I would ಅನ್ನಬಹುದು. like to commit suicide and end this sorry mess of my life.
ನನ್ನ ಜೀವಮಾನದ ಈ ಸಮಸ್ಯೆಗೆ ನಾನು ಅಂತ್ಯ ಹಾಡಬೇಕಾದ್ರೆ ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ ಎಂಬುದು On ಹೇಳ್ಬೋದು. the 11th February 1955, 1955 ಫೆಬ್ರವರಿ 11 I ran away from home. ನಾನು ಮನೆಯಿಂದ ಓಡಿ ಹೋದೆ. I was running towards the railroad. ನಾನು ರೈಲ್ವೆ ಹಳಿ ಬಳಿ ಹೋಗುತ್ತಿದ್ದೆ. I wanted to fall before the train and kill myself. ನಾನು ಆ ಟ್ರೈನ್ಗೆ ಸಿಕ್ಕಿ ಹಾಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು I ಬಯಸಿದೆ. was a failure in my studies. ವಿದ್ಯಾಭ್ಯಾಸದಲ್ಲಿ ಸೋಲನ್ನು ಕಂಡಿದ್ದೆ. My mother was sick. ನನ್ನ ತಾಯಿ My ವ್ಯಾಧಿಯಸ್ಥರು, father was a poor teacher. ತಂದೆ ಬಡ ಶಿಕ್ಷಕರು. Poverty was haunting us all the time. ಬಡತನ ನಮ್ಮ ಕುಟುಂಬನ ಯಾವಾಗಲೂ ಬಾಧಿಸುತ್ತಿತ್ತು. Financial problems are worrying us all the time. ಆರ್ಥಿಕ ಪರಿಸ್ಥಿತಿಗಳು ಯಾವಾಗಲೂ ನಮ್ಮನ್ನ ಬಾಧಿಸುತ್ತಿದ್ದವು. I said, let me go and kill myself. ನಾನು ಹೋಗಿ ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂದುಕೊಂಡೆ. I was crying. ನಾನು ಅಳುತ್ತಾ ಇದ್ದೆ. I was crying all the way. ಯಾವಾಗಲೂ ಮಾರ್ಗದಲ್ಲಿ I ಅಳುತ್ತಿದ್ದೆ. said in my heart, ನನ್ನ ಹೃದಯದಲ್ಲಿ ಅಂದುಕೊಂಡೆ, I will never see my mother again. ನನ್ನ ತಾಯಿಯನ್ನ ಮತ್ತೆ ನಾನು ಕಾಣುವುದಿಲ್ಲ. I will never see my father again. ನನ್ನ ತಂದೆಯನ್ನ ಮತ್ತೆ ಕಾಣುವುದಿಲ್ಲ. They will bring only my mangled body home. ಅವರು ನನ್ನ ಮುರಿದಂತ ದೇಹವನ್ನು ಮನೆಗೆ ಕೊಂಡು ತರುತ್ತಾರೆ. I wanted to jump before the train and kill myself. ನಾನು ಟ್ರೈನಿಗೆ ಸಿಕ್ಕಿ ಹಾಕೊಂಡು ಸಾಯಬೇಕೆಂಬುದಾಗಿ ಅಂದುಕೊಂಡಿದ್ದೆ. On the way, I met one of my uncles. ಮಾರ್ಗದಲ್ಲಿ ನನ್ನ ಅಂಕಲ್ ಒಬ್ಬರನ್ನು ನಾನು ಭೇಟಿಯಾದೆ. He was working in the police department. ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ A ಮಾಡ್ತಿದ್ರು. very good man. ಒಳ್ಳೆಯ ವ್ಯಕ್ತಿ ಅವರು. He never knew my intention. ನನ್ನ ಆಲೋಚನೆ ಅವರಿಗೆ ಗೊತ್ತಿರಲಿಲ್ಲ. And he spoke to me ಅವರು ನನ್ನೊಂದಿಗೆ ಮಾತನಾಡಿದರು. all about the crucifixion of Jesus Christ. ಯೇಸು ಕ್ರಿಸ್ತನ ಶಿಲುಬೆ ಮರಣವನ್ನು ಕುರಿತು ಮಾತಾಡಿದರು. Without his knowledge, he began to speak. ಅವರ ಅರಿವಿಲ್ಲದಂತೆ ಅವರು ನನ್ನೊಂದಿಗೆ ಮಾತಾಡುತ್ತಿದ್ರು. 1 hour he spoke. 1 ಗಂಟೆ ಮಾತಾಡಿದರು. Oh, the agony of Jesus on the cross moved me to tears. ಶಿಲುಬೆಯಲ್ಲಿ ಯೇಸು ಕ್ರಿಸ್ತನ ಅನುಭವಿಸಿದಂತ ವೇದನೆ ನನ್ನ ಕಣ್ಣಲ್ಲಿ ನೀರನ್ನ ತರಿಸಿತು. I asked my uncle, ನನ್ನ ಅಂಕಲ್ ನಾನು ಕೇಳಿದೆ, Uncle, ಅಂಕಲ್, will your Jesus make me pass my examination? ನಿಮ್ಮ ಯೇಸು ನಾನು ಪರೀಕ್ಷೆಯಲ್ಲಿ ಪಾಸ್ ಆಗುವಂತೆ ಮಾಡ್ತಾರಾ ಅಂಕಲ್? Will he give me a degree? ನನಗೆ ಪದವಿ ಕೊಡ್ತಾರಾ? Will he give me a job? ನನಗೆ ಉದ್ಯೋಗ ಕೊಡ್ತಾರಾ? Will he make my mother all right? ನನ್ನ ತಾಯಿಯನ್ನ ಸ್ವಸ್ಥತೆಗೊಳಿಸ್ತಾರಾ? Went on asking questions. ಹೀಗೆ ಪ್ರಶ್ನೆಗಳನ್ನು ಕೇಳ್ತಲೇ ಇದ್ದೆ. He said, yes, ಅವ್ರು ಹೇಳಿದ್ರು, ಹೌದು yes, ಹೌದು yes. ಹೌದು. I was so encouraged. ಬಹಳ ಪ್ರೋತ್ಸಾಹ ಮಾಡ್ತಿದ್ರು. I ran back home, ನಾನು ಮನೆಗೆ ಓಡಿ ಬಂದೆ. went to my room, ನನ್ನ ಕೋಣೆಗೆ ಹೋದೆ, fell on my knees, ಮೊಣಕಾಲೂರಿದೆ and cried unto God, ಮತ್ತು ದೇವರಲ್ಲಿ ಮೊರೆ ಇಟ್ಟೆ, Lord Jesus, ಕರ್ತನಾದ ಯೇಸುವೇ, help me, ನನಗೆ ಸಹಾಯ ನೀಡು, help me. ನನಗೆ ಸಹಾಯ ನೀಡು. I am broken hearted. ನಾನು I ಮುರಿಯಲ್ಪಟ್ಟಿದ್ದೆ, have no peace. ನನಗೆ ಸಮಾಧಾನ ಇಲ್ಲ, I want to kill myself. ನಾನು ಆತ್ಮಹತ್ಯೆ ಮಾಡ್ಕೊಳ್ಳ ಬಯಸ್ತೇನೆ, Please help me. ದಯಮಾಡಿ ಸಹಾಯ ನೀಡು. And the presence of God came. ದೇವರ ಪ್ರಸನ್ನತೆ ಬಂದಿತು. And I was made to see my entire past. ನನ್ನ ಹಳೆ ಜೀವಿತವನ್ನು ನೋಡಲು ನನಗೆ ಸಾಧ್ಯವಾಯಿತು. I saw every little sin that I have committed. ನಾನು ಮಾಡಿದ ಚಿಕ್ಕ ಚಿಕ್ಕ ಪಾಪಗಳೆಲ್ಲವನ್ನು ನಾನು ನೋಡಿದ್ದೆ. And I began to cry. ನಾನು ಅಳಲಾರಂಭಿಸಿದೆ. I cried for 4 full hours. 4 ಗಂಟೆಗಳ ಕಾಲ ನಾನು ಅತ್ತೆ. I cried for forgiveness. ನಾನು ಪಾಪ ಕ್ಷಮಾಪಣೆಗೋಸ್ಕರ ಬೇಡಿಕೊಂಡೆ. God forgave me. ದೇವರು ನನ್ನನ್ನು ಕ್ಷಮಿಸಿದ. A great peace came and filled my soul. ಒಂದು ದೊಡ್ಡ ಸಮಾಧಾನ ಬಂದು ನನ್ನ ಆತ್ಮವನ್ನು ತುಂಬಿದೆ. My problems were not solved overnight. ನನ್ನ ಸಮಸ್ಯೆ ಅಂದೇ ಬಗೆಹರಿಯಲಿಲ್ಲ. But the peace of God that passes all understanding filled my heart. ಎಲ್ಲಾ ಗ್ರಹಿಕೆಯನ್ನು ಮೀರುವಂತ ದೇವರ ಆ ಶಾಂತಿ ನನ್ನನ್ನು ಆವರಿಸಿತು. Oh, I felt so happy in my heart. ಓ, ನನ್ನ ಹೃದಯದಲ್ಲಿ ಬಹಳ ಸಂತೋಷ ಪಟ್ಟೆ. I began to study again. ನಾನು ಮತ್ತೆ ಓದಲು ಆರಂಭಿಸಿದೆ. And I began to cry to God for success. ಮತ್ತು ಜಯಕ್ಕೋಸ್ಕರ ದೇವರಲ್ಲಿ ಬೇಡಲು ಆರಂಭಿಸಿದೆ. I passed my exam. ಎಕ್ಸಾಮ್ ಪಾಸ್ ಮಾಡಿದೆ. I got a job. ನನಗೆ ಉದ್ಯೋಗ ಸಿಕ್ಕಿತು. Then I got a job in the bank. ಮತ್ತು ಬ್ಯಾಂಕಲ್ಲಿ ಉದ್ಯೋಗ ಸಿಕ್ಕಿತು. God blessed me. ದೇವರು ನನ್ನನ್ನು ಆಶೀರ್ವದಿಸಿದ. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿ, especially the young people, ವಿಶೇಷವಾಗಿ ಯವನಸ್ಥ ಮಕ್ಕಳೇ, the Holy Spirit tells me, ಪರಿಶುದ್ಧಾತ್ಮನು ಹೇಳುತ್ತಿದ್ದಾನೆ, even tonight there are some people who want to commit suicide. ಈ ರಾತ್ರಿ ಸಹ ಕೆಲವರು ಇದ್ದೀರಿ, ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದೀರಿ. Because you are broken hearted. ಯಾಕಂದ್ರೆ ನೀವು ಮುರಿಯಲ್ಪಟ್ಟಿದ್ದೀರಿ. Life is cruel to you, my children. ನಿಮ್ಮ ಜೀವಿತ ನಿಮಗೆ ಭಯಂಕರವಾಗಿದೆ. But I beg of you, ಆದ್ರೆ ನಿಮ್ಮನ್ನು ಬೇಡಿಕೊಳ್ತೇನೆ, give this God a chance tonight. ಈ ಯೇಸುವಿಗೆ ಒಂದು ಅವಕಾಶ ಕೊಡ್ರಿ. Give him a chance tonight. ಆತನಿಗೆ ರಾತ್ರಿ ಅವಕಾಶ ಕೊಡ್ರಿ. Someone who died for you, ನಿಮಗೋಸ್ಕರ ಸತ್ತ ಆತನು, who has walked through poverty himself, ಆತನೇ ಬಡತನದಲ್ಲಿ ಹಾದು ಹೋದವನು, he will help you. ಆತ ನಿಮಗೆ ಸಹಾಯ ನೀಡುತ್ತಾನೆ. If he could lift me up, ನನ್ನನ್ನು ಎತ್ತಲು ಸಾಧ್ಯವಾದರೆ why not he do it for you? ನಿಮ್ಮನ್ನು ಸಹ ಎತ್ತಲಿಕ್ಕೆ ಯಾಕೆ ಆತನಿಗೆ ಸಾಧ್ಯವಿಲ್ಲ? You may pass through the valley of tears, ನೀವು ಕಣ್ಣೀರಿನ ಕಣಿವೆಯಲ್ಲಿ ಒಂದು ವೇಳೆ ಹಾದು ಹೋಗಬಹುದು. but he understands. ಆದ್ರೆ ಆತನಿಗೆ ಎಲ್ಲ ಅರ್ಥ. He'll surely help you. ಆತ ಖಂಡಿತವಾಗಿ ಸಹಾಯ ನೀಡುತ್ತಾನೆ. Be of good cheer. ಉಲ್ಲಾಸದಿಂದಿರ್ರಿ. What about the body of a man?
ಹಾಗಾಗಿ ಮನುಷ್ಯನ ದೇಹವನ್ನು ಕುರಿತೇನು? God does care for your body. ದೇವರು ನಿಮ್ಮ ದೇಹವನ್ನು ಕುರಿತು In ಚಿಂತಿಸ್ತಾನೆ. Exodus 15 and verse 26, ವಿಮೋಚನ ಕಾಂಡ 15:26 He has given a wonderful promise to you. ಆತನ ಅದ್ಭುತವಾದ ವಾಗ್ದಾನವನ್ನು ಕೊಟ್ಟಿದ್ದಾನೆ. He says, I am the Lord who heals you. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. I am the Lord who will make you all right. ನಿಮ್ಮನ್ನು ಸ್ವಸ್ಥಗೊಳಿಸುವ ಆತನು ನಾನೇ. There was a wonderful apostle of God by name Paul. ಪೌಲನೆಂಬ ದೇವರ ಅದ್ಭುತವಾದ ಅಪೊಸ್ತಲನಿದ್ದ. The Bible says ಸತ್ಯವಿದೆ in ಹೇಳುತ್ತದೆ 2 Corinthians chapter 10 and verse 10, 2 ಕೊರಿಂಥ 10:10 Galatians chapter 4, 13 and 14, ಗಲಾತ್ಯ 4:13, 14 2 Corinthians 11:30, 2 ಕೊರಿಂಥ 11:30, 2 Corinthians 12:5. 2 ಕೊರಿಂಥ 12:5 That he was a weak man, ಆತನು ಬಲಹೀನ ವ್ಯಕ್ತಿ, physically very weak man. ಸ್ವಾಭಾವಿಕವಾಗಿ ಬಲಹೀನ ವ್ಯಕ್ತಿ. One day he got very upset. ಒಂದು ಸಹ ಬಹಳ ಬೇಜಾರಾಯ್ತು ಅವನಿಗೆ. He cried unto God. ಅವನು ದೇವರಲ್ಲಿ ಮೊರೆ ಇಟ್ಟ. 3 times he cried unto God. 3 ಸಾರಿ ದೇವರಲ್ಲಿ ಮೊರೆ ಇಟ್ಟ. Please heal me. ದಯಮಾಡಿ ಗುಣಪಡಿಸಪ್ಪ, Please help me. ದಯಮಾಡಿ ಸಹಾಯ ನೀಡು. And Jesus appeared to him. ಯೇಸು ಆತನಿಗೆ ಪ್ರತ್ಯಕ್ಷನಾದನು. What did he say? ಆತನು ಏನ್ ಹೇಳಿದ? He said, Paul, ಆತನು ಹೇಳಿದ, ಪೌಲನೇ don't worry, Paul. ಚಿಂತೆ ಮಾಡಬೇಡ ಪೌಲ, My grace is sufficient for you. ನನ್ನ ಕೃಪೆಯೇ ನಿನಗೆ ಸಾಕು. In your weakness, my strength shall be perfected. ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣ ಸಾಧಕವಾಗುತ್ತದೆ. My grace shall be sufficient for you. ನನ್ನ ಕೃಪೆಯೇ ನಿನಗೆ ಸಾಕು. In your weakness, my strength shall be perfected. ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣ ಸಾಧಕವಾಗುತ್ತದೆ. As long as we live in this world, ಈ ಲೋಕದಲ್ಲಿ ನಾವು ಜೀವಿಸುವ ದಿನದ ತನಕ we will have problems. ನಮಗೆ ಸಮಸ್ಯೆ ಇದ್ದೇ ಇರುತ್ತದೆ. We will have sickness. ನಮಗೆ ವ್ಯಾಧಿಗಳು ಇರುತ್ತವೆ. We will have disease. ನಮಗೆ ಕಾಯಿಲೆಗಳು ಇರುತ್ತವೆ. But the Lord Jesus said, ಆದ್ರೆ ಕರ್ತನಾದ ಯೇಸು my ಹೇಳುತ್ತಾನೆ, grace will be sufficient for you. ನನ್ನ ಕೃಪೆಯೇ ನಿಮಗೆ ಸಾಕು ಎಂಬುದಾಗಿ ಹೇಳುತ್ತಾನೆ. My strength will remove your weakness. ನಮ್ಮ ಬಲ ನಿಮ್ಮ ಬಲಹೀನತೆಯನ್ನು ತೆಗೆದು ಹಾಕುತ್ತದೆ. Cheer up, my brother. ಉಲ್ಲಾಸಗಳು ಸಹೋದರ, Cheer up, my sister. ಉಲ್ಲಾಸಗಳು ಸಹೋದರಿ. God's grace can overtake any kinds of problems that you have in your body. ನಿಮ್ಮ ದೇಹದಲ್ಲಿ ಯಾವುದೇ ಸಮಸ್ಯೆ ಇದ್ರೂ ದೇವರ ಕೃಪೆ ಆ ಎಲ್ಲಾ ಬಲಹೀನತೆಯನ್ನು ತೆಗೆದು ಹಾಕುತ್ತದೆ. Oh, what a wonderful God we have. ಓ ಎಂತ ಅದ್ಭುತನಾಂತ ದೇವರು ನಮಗಿದ್ದಾನೆ. On the 2nd January 1990, 1992 ಜನವರಿ, I was reading my Bible in my room. ನನ್ನ ಕೋಣೆಯಲ್ಲಿ ನಾನು ಸತ್ಯವೇದ ಓದುತ್ತಾ ಇದ್ದೆ. I was praying to God. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೆ. I never knew what happened later on. ಅದಾದ ಮೇಲೆ ಏನಾಯ್ತು ನನಗೆ ಗೊತ್ತಿಲ್ಲ. After 1.5 hours, my wife found me just having swooned and fallen on the ground. 1.5 ಗಂಟೆ ನಂತರ ನನ್ನ ಹೆಂಡತಿ ನೋಡಿದ್ರು ನಾನು ಹಾಗೆ ಕೂಸಿದು ಕೆಳಗೆ ಬಿದ್ದಿದ್ದನ್ನ. My wife rushed me to the hospital. ನನ್ನ ಹೆಂಡತಿ ನನ್ನ ಆಸ್ಪತ್ರೆಗೆ ಕೊಂಡೊಯ್ದರು. Oh, the doctors carried me to the emergency room. ವೈದ್ಯರು ಎಮರ್ಜೆನ್ಸಿ ರೂಮ್ಗೆ ನನ್ನನ್ನು ಕೊಂಡೊಯ್ದರು. They told my wife, ಅವರು ನನ್ನ ಹೆಂಡತಿಗೆ ಹೇಳಿದ್ರು, your husband is dead. ನಿಮ್ಮ ಗಂಡ ಸತ್ತು ಹೋಗಿದ್ದಾರೆ. You have brought a dead man. ನೀವು ಸತ್ತ ವ್ಯಕ್ತಿಯನ್ನು ಕೊಂಡು ತಂದಿದ್ದೀರಿ. And my wife cried. ನನ್ನ ಹೆಂಡತಿ ಅತ್ತರು. A nurse was there, watched my face. ನರ್ಸ್ ನನ್ನ ಮುಖವನ್ನ ಗಮನಿಸ್ತಾ ಇದ್ರು. She said, this is brother Dinakaran. ಅಯ್ಯೋ, ಇವರು ಬ್ರದರ್ ದಿನಕರ್ ಅವರು. She ran to the phone. ಆಕೆ ತಕ್ಷಣ ಫೋನ್ ಬಳಿ ಓಡಿ ಹೋದ್ರು. She called her pastor ಅವರ ಪಾಸ್ಟರ್ಗೆ ಕರೆ ಮಾಡಿದ್ರು. and said, pastor, ಮತ್ತೆ ಹೇಳಿದ್ರು, ಪಾಸ್ಟರ್, brother Dinakaran is dead. ಬ್ರದರ್ ದಿನಕರ್ ತೀರಿ ಹೋಗಿದ್ದಾರೆ. They have brought him as a dead man here. ಸತ್ತ ವ್ಯಕ್ತಿಯಾಗಿ ಇಲ್ಲಿ ಕೊಂಡು ತಂದಿದ್ದಾರೆ. The pastor said, ಪಾಸ್ಟರ್ ಹೇಳಿದರು, I am kneeling down immediately. ನಾನು ತಕ್ಷಣವೇ ಮೊಣಕಾಲು ಊರುತ್ತಿದ್ದೇನೆ. I will see that he does not die. ಅವರು ಸಾಯಲಿಕ್ಕೆ ನಾನು ಬಿಡುವುದೇ ಇಲ್ಲ. We all need him. ನಮ್ಮೆಲ್ಲರಿಗೂ ಆತನು ಬೇಕು. I am going to fight with God. ನಾನು ದೇವರೊಂದಿಗೆ ಹೋರಾಟ ಮಾಡುತ್ತೇನೆ. And they operated upon my heart. ನನ್ನ ಹೃದಯ ಶಸ್ತ್ರಚಿಕಿತ್ಸೆ ಅವರು ಮಾಡಿದರು. 4 hours passed by. 4 ಗಂಟೆ ಆಯಿತು. And the doctors came out and told my son, ವೈದ್ಯರು ಹೊರಬಂದು ನನ್ನ ಮಗನಿಗೆ ಹೇಳಿದರು, Paul, so far so good. ಇದುವರೆಗೂ ಒಳ್ಳೇದಾಗಿದೆ, But we don't know what will happen next. ಆದ್ರೆ ಮುಂದೆ ಏನಾಗುತ್ತದೋ ಗೊತ್ತಿಲ್ಲಪ್ಪ. After some time, ಕೆಲವು ಸಮಯ ನಂತರ suddenly they ran to the emergency room ಅವರು ಮತ್ತೆ ಎಮರ್ಜೆನ್ಸಿ ರೂಮ್ಗೆ ಓಡಿ ಹೋದ್ರು. and came back and told my son, ಮತ್ತು ಓಡಿ ಬಂದು ನನ್ನ ಮಗನಿಗೆ ಹೇಳಿದರು, ಪಾಲ್, your father's heart is stopping again. ನಿಮ್ಮ ತಂದೆ ಹೃದಯ ಮತ್ತೆ ನಿಂತು ಹೋಗ್ತಾ ಇದೆ. We do not know what to do. ಏನು ಮಾಡಬೇಕೆಂದ ಗೊತ್ತಿಲ್ಲ. He is dying again. ಅವರು ಮತ್ತೆ ಸಾಯುವ ಸ್ಥಿತಿ And ಇದ್ದಾರೆ. my son wept. ನನ್ನ ಮಗ ಬಾಳುವಾಗ And he began to cry. ಮತ್ತು ಅಳಲಾರಂಭಿಸಿದರು. Why should this happen to my daddy alone? ಯಾಕೆ ನನ್ನ ತಂದೆಗೆ ಇದಾಗಬೇಕು? That time a bishop by name Ezra came in. ಆ ರಾತ್ರಿ ಬಿಷಪ್ ಎಜ್ರಾ ಎಂಬುವರು ಬಂದರು. He said, Paul, I just now heard the news.
ಪಾಲ್ ಈಗ ತಾನು ನನ್ನ ಸುದ್ದಿ ಕೇಳಿಸ್ಕೊಂಡಿದ್ದೇನೆ. How is daddy? ಹೇಗಿದ್ದಾರೆ ಡ್ಯಾಡಿ? Paul's daddy is dying. ಪಾಲ್ ಹೇಳಿದ್ರು ನನ್ನ ತಂದೆ And the ಸಾಯಿಸುತ್ತಿದ್ದಾರೆ. bishop and his pastor sat on the ground. ಬಿಷಪ್ ಮತ್ತು ಪಾಸ್ಟರ್ ಅಲ್ಲೇ ನೆಲದಲ್ಲಿ ಕುಳಿತುಕೊಂಡ್ರು. They said, ಅವ್ರು ಹೇಳಿದ್ರು he cannot die. ಅವರು They ಸಾಯುವಂತಿಲ್ಲ. cried out to God, ಅವರು ದೇವರಲ್ಲಿ ಮೊರೆ ಇಟ್ರು. Lord, we need our brother. ಕರ್ತನೆ, ನಮ್ಮ ಸಹೋದರ ನಮಗ್ ಬೇಕು, Don't take him away. ಅವರನ್ನ ತೆಗೆದುಕೊಂಡು ಹೋಗಬೇಡ್ರಿ. 3 hours they cried. 3 ಗಂಟೆ ಹತ್ತರು. Early morning 3 a.m. ಮುಂಜಾನೆ 3 ಗಂಟೆ ಆಯ್ತು. All the doctors were around my body. ಎಲ್ಲಾ ವೈದ್ಯರು ನನ್ನ ದೇಹದ ಸುತ್ತಲೂ ಇದ್ರು. And suddenly the chief surgeon said, ಇದ್ದಕ್ಕಿದ್ದಂತೆ ಶಸ್ತ್ರಚಿಕಿತ್ಸೆ ಮಾಡುತ್ತ now there is a supernatural presence in this room. ಈಗ ಈ ಕೋಣೆಯಲ್ಲಿ ಅದ್ವಿತೀಯವಾದಂತ ಒಂದು ಶಕ್ತಿ ನಾನು ಗಮನಿಸುತ್ತಿದ್ದೇನೆ. Now this presence is entering this body. ಈಗ ಪ್ರಸನ್ನತೆ ದೇಹವನ್ನು ಪ್ರವೇಶಿಸುತ್ತಿದೆ. There is a supernatural power touching this heart. ಅದ್ವಿತೀಯವಾದಂತ ಒಂದು ಶಕ್ತಿ ಇವರು ಹೃದಯವನ್ನು ತಾಕುತ್ತಿದೆ. Now this heart is starting all over again. ಈಗ ಹೃದಯ ಮತ್ತೆ ಕೆಲಸ ಆರಂಭಿಸಿದೆ. He waited for 3.5 hours. 3.5 ಗಂಟೆ ಅವರು ಕಾದಿದ್ರು. My heart never stopped. ನನ್ನ ಹೃದಯ ನಿಂತು ಹೋಗಲಿಲ್ಲ. It is working even today. ಇಂದೂ ಸಹ ಅದು ಕೆಲಸ ಮಾಡ್ತಿದೆ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. Shall we give a good clap to Jesus Christ? ಯೇಸು ಕ್ರಿಸ್ತನಿಗೆ ಒಂದು ದೊಡ್ಡ ಚಪ್ಪಾಳೆ ತಟ್ಟೋಣವೇ? Amen. ಆಮೇನ್. He has said, ಆತನು ಹೇಳಿದ್ದಾನೆ, my grace, my son, ನನ್ನ ಕೃಪೆ ನನ್ನ is ಮಗನೇ sufficient for you. ನಿನಗೆ ಸಾಕಪ್ಪ. Cheer up tonight. ಉಲ್ಲಾಸಗಳು ಈ ರಾತ್ರಿ, Cheer up tonight. ಉಲ್ಲಾಸಗಳು ಈ ರಾತ್ರಿ. Whatever may be your condition, ನಿಮ್ಮ ಸಮಸ್ಯೆ ಏನೇ ಇರಲಿ, your physical condition, ನಿಮ್ಮ ಪರಿಸ್ಥಿತಿ ಏನೇ the ಇರಲಿ, grace of God is sufficient. ದೇವರ ಕೃಪೆಯೇ ನಿಮಗೆ ಸಾಕು. There is only one question in our minds. ಒಂದೇ ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ, Can we trust His promise? ನಾವು ಆತನ ವಾಗ್ದಾನವನ್ನು ನಂಬಬಹುದಾ? Can we trust His promise? ಆತನ ವಾಗ್ದಾನದ ಮೇಲೆ ಭರವಸೆ ಇಡಬಹುದಾ? Now listen very carefully. ಈಗ ಬಹಳ ಸೂಕ್ಷ್ಮ ಕೇಳಿಸ್ಕೊಳ್ಳಿ. I'll show you from the Bible why you can trust His promise. ಆತನ ವಾಗ್ದಾನದ ಮೇಲೆ ನೀವು ಭರವಸೆ ಇಡಬಹುದು, ಯಾಕೆ ಇಡಬಹುದು ಎಂಬುದಾಗಿ ನಾನು ನಿಮಗೆ ಸತ್ಯದಲ್ಲಿ ತೋರಿಸ್ಕೊಡ್ತೇನೆ. Let me read out to you Hebrews chapter 9, 16 and 17. ಇಬ್ರಿಯ 9, 16, 17 ನಿಮಗೋಸ್ಕರ ನಾನೀಗ ಓದಲಿಕ್ಕಿದ್ದೇನೆ. For where there is a testament, there must also be of necessity the death of the testator. ಮರಣಶಾಸನವು ಇರುವಲ್ಲಿ ಅದನ್ನು ಬರೆಯಿಸಿದವನ ಮರಣವು ಪ್ರಸಿದ್ಧವಾಗಿರಬೇಕಷ್ಟೇ. For a testament is in force only after men are dead. It has no power at all while the testator lives. ಮರಣಶಾಸನವು ಮರಣವಾದ ಮೇಲೆ ನಡೆಯುವುದೇ ಹೊರತು ಬರೆಯಿಸಿದವನು ಜೀವದಿಂದಿರುವಾಗ ಎಂದಿಗೂ ಸಲ್ಲುವುದಿಲ್ಲ. A man makes a will. ಒಬ್ಬ ಮನುಷ್ಯನು ಮರಣಶಾಸನವನ್ನು ಮಾಡಿಸ್ತಾನೆ. It comes into effect only after his death. ಆದರೆ ಅವನು ಸತ್ತ ನಂತರವೇ ಈ ಮರಣಶಾಸನವು ಕಾರ್ಯರೂಪಕ್ಕೆ ಬರುತ್ತದೆ. In the same way, ಅದೇ ರೀತಿಯಲ್ಲಿ God has made so many promises in the Bible. ದೇವರು ಸತ್ಯವೇದದಲ್ಲಿ ಅನೇಕ ವಾಗ್ದಾನಗಳನ್ನು ಮಾಡಿದ್ದಾನೆ. And every promise has come into effect today because God came down in the form of a man called Jesus and died on the cross for us. ಪ್ರತಿಯೊಂದು ವಾಗ್ದಾನವು ದಿವಸ ನೆರವೇರುವಂಥ ಸ್ಥಿತಿಯಲ್ಲಿದೆ. ಯಾಕೆಂದರೆ ಯೇಸು ಕ್ರಿಸ್ತನು ನರಾವತಾರ ಎತ್ತಿ ಬಂದು ಲೋಕದಲ್ಲಿ ಸತ್ತು ನಮಗೋಸ್ಕರ ಜೀವಿಸುವನಾಗಿದ್ದಾನೆ. Every promise of God stands on the death of the Lord Jesus Christ. ಪ್ರತಿಯೊಂದು ವಾಗ್ದಾನವು ಯೇಸು ಕ್ರಿಸ್ತನ ಮರಣದ ಮೇಲೆ ಆಧಾರವಾಗಿದೆ. The promises were there even before Jesus died on the cross. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದೋದಕ್ಕಿಂತ ಮುಂಚಿತವಾಗಿಯೂ ವಾಗ್ದಾನ But ಇತ್ತು. because he died, ಆದರೆ ಆತನು ಸತ್ತದ್ದರ ನಿಮಿತ್ತವಾಗಿ the promise has become real to us. ಆ ವಾಗ್ದಾನ ನಮ್ಮ ಜೀವಮಾನದಲ್ಲಿ ನಿಜವಾಯಿತು. Nobody can shake it. ಯಾರು ಅದನ್ನು ಕದಲಿಸಲು ಸಾಧ್ಯವಿಲ್ಲ. Nobody can break it. ಯಾರು ಅದನ್ನು ಮುರಿಯಲು ಸಾಧ್ಯವಿಲ್ಲ. Nobody can alter it, my brother. ಅದನ್ನು ಯಾರು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಸಹೋದರ. That's why in 2 Corinthians 1:20, ಆದ್ರಿಂದಲೇ 2 ಕೊರಿಂಥ 1:20 the Bible says, ಸತ್ಯವೇದ ಹೇಳುತ್ತದೆ, every promise of God is yea and amen in Jesus Christ. ದೇವರ ಪ್ರತಿಯೊಂದು ವಾಗ್ದಾನವು ಯೇಸು ಕ್ರಿಸ್ತನಲ್ಲಿ ಹೌದು ಮತ್ತು ಆಮೇನ್ ಎಂಬುದಾಗಿ When ಇರುತ್ತದೆ. you believe in his death, ನೀವು ಆತನ ಮರಣವನ್ನು ನಂಬುವುದಾದರೆ, when you believe in his resurrection, ಆತನ ಪುನರುತ್ಥಾನ ನಂಬುವುದಾದರೆ, can you open your heart and tell him, Master, come in? ನಿಮ್ಮ ಹೃದಯವನ್ನು ತೆರೆದು ಆತನಿಗೆ ಹೇಳಬಹುದು, ಒಡೆಯನೇ ಬಾ It ಒಳಗೆ. becomes real to you. ಅದು ನಿಮಗೆ ನಿಜ ರೂಪವಾಗುತ್ತದೆ. His promises become real to you. ಆತನ ವಾಗ್ದಾನಗಳು ನಿಜ ಸ್ವರೂಪವನ್ನು Look ಬಯಸುತ್ತದೆ. at the Lord Jesus. ಕರ್ತನಾದ ಯೇಸುವನ್ನ ನೋಡ್ರಿ, Look at his death.
ಆತನ ಮರಣವನ್ನು to ನೋಡ್ರಿ, save your soul. ನಿಮ್ಮ ಆತ್ಮನ In ಕಾಪಾಡಲಿ. Isaiah 53:12, he poured his soul into death. ಯೆಶಾಯ 53:12 ಆತನು ತನ್ನ ಪ್ರಾಣವನ್ನು ನಮಗೋಸ್ಕರ ದಾರಿ ಎರೆದನೆಂಬುದಾಗಿ ನಾವು ಓದುತ್ತೇವೆ. To give you peace among all your worldly troubles and needs. ಈ ಲೋಕದ ಎಲ್ಲ ಅಗತ್ಯತೆಗಳನ್ನ ಪೂರೈಸುವುದಕ್ಕೋಸ್ಕರ ಈ ಲೋಕದಲ್ಲಿ ನಿಮಗೆ ಆತನು ಸುರಿಸಿದ್ದಾನೆ. The Bible says ಸತ್ಯವಿದೆ ಹೇಳುತ್ತದೆ, he went through every sorrow, every grief. ಆತನು ಎಲ್ಲಾ ದುಃಖ ಸಂಕಷ್ಟಗಳನ್ನು ಆತನು ಹೊತ್ತನು. Luke 22:44 says, ಲೂಕ 22:44 in the ಹೇಳುತ್ತದೆ, garden of Gethsemane, every grief and every sorrow came upon him. ಗೆತ್ಸೆಮನೆ ತೋಟದಲ್ಲಿ ಎಲ್ಲಾ ಸಂಕಷ್ಟ, ವೇದನೆ, ಹೋರಾಟಗಳು ಆತನ ಮೇಲೆ ಬಂದವು. His perspiration came out of his body as great drops of blood. ರಕ್ತವು ಬೆವರಿನೋಪಾದಿಯಲ್ಲಿ ನೆಲಕ್ಕೆ ಆತನ ದೇಹದಿಂದ ಬಿದ್ದು ಎಂಬುದಾಗುತ್ತೇವೆ. He took your grief. ಆತ ನಿಮ್ಮ ವೇದನೆಗಳನ್ನು ಹೊತ್ತನು. He knows what is grief. ಏನು ಸಂಕಟ ಎಂಬುದಾಗ ಆತನ ಗೊತ್ತು. He knows what it is to be with pain in body. ದೇಹದಲ್ಲಿ ನೋವು ಅನುಭವಿಸುವುದು ಏನೆಂಬುದಾಗ ಗೊತ್ತು. Mark chapter 15, ಮಾರ್ಕ 15 to 20 says, 15ರಿಂದ 20 600 soldiers beat him. 600 ಸೈನಿಕರು ಆತನನ್ನು ಹೊಡೆದರು. They put a crown of thorns upon his head ಮುಳ್ಳಿನ ಕಿರೀಟವನ್ನ ತಲೆಯ ಮೇಲೆ ಇಟ್ಟರು and they beat him. ಮತ್ತು ಹೊಡೆದರು. On the cross they drove the nails into his hands and feet. ಕರಗಳಲ್ಲಿ, ಕಾಲುಗಳಲ್ಲಿ, ಶಿಲುಬೆ ಮೇಲೆ ಆತನಿಗೆ ಮೊಳೆಗಳನ್ನು ಜಡೆದರು. He knows what it is to have pain. ನೋವು ಏನು ಎಂಬುದಾಗ ಆತನ He ಗೊತ್ತು. understands your sickness. ನಿಮ್ಮ ವ್ಯಾಧಿ ಆತನ ಅರ್ಥ ಮಾಡಿಕೊಳ್ತಾನೆ. On his death stands every promise. ಆತನ ಮರಣದಲ್ಲಿ ಎಲ್ಲ ವಾಗ್ದಾನ ಅಡಕವಾಗಿದೆ. I'm telling you a story which I've said 1,000 times. ಸುಮಾರು 1,000 ಸಾರಿ ಹೇಳಿರುವಂತಹ ಕಥೆ ನಿಮಗೆ ಮತ್ತೊಂದು ಸಾರಿ It's ಹೇಳ್ತೇನೆ. a true incident. ಅದು ನಿಜವಾಗಿ ನಡೆದ ಘಟನೆ. It happened in Thailand. ಅದು ಥೈಲ್ಯಾಂಡ್ ಅಲ್ಲಿ ನಡೆದ ಘಟನೆ. There lived two brothers. ಇಬ್ಬರು ಸಹೋದರರು ಇದ್ದರು. They had no father or mother. ಅವರಿಗೆ ತಂದೆ ತಾಯಿ ಇರಲಿಲ್ಲ. The elder brother was working. ಹಿರಿಯ ಅಣ್ಣ ಕೆಲಸ ಮಾಡ್ತಿದ್ದ, The younger brother was studying. ಚಿಕ್ಕವನು ವಿದ್ಯಾಭ್ಯಾಸ ಮಾಡ್ತಾ ಇದ್ದ. One day, ಒಂದು ದಿನ the elder brother had no money to pay the fees of the young boy. ಹಿರಿಯವನಿಗೆ ಫೀಸ್ ಕಟ್ಟಲಿಕ್ಕೆ ಹಣ ಇರಲಿಲ್ಲ. It broke his heart. ಅದು ಅವನು ಹೃದಯನ ಒಡೆಯಿತು. He didn't know what to do. ಏನು ಮಾಡಬೇಕೆಂದ ಗೊತ್ತಾಗ್ಲಿಲ್ಲ. One day, ಒಂದು ದಿನ he fell dead as scorched. ಅವನು ಬೆಂಕಿಯಲ್ಲಿ ಉರಿದುಕೊಂಡು ಹಾಗೆ ಸತ್ತು ಬಿದ್ದ. Dead and gone. ಸತ್ತು ಹೋದ. Why did he take this extreme step? ಯಾಕೆ ಈತನು ಬೆಂಕಿಯಲ್ಲಿ ಆತನು ಸುಟ್ಟುಕೊಂಡು ಸಾಯಬೇಕಾಗಿ ಬಂತು? Some months ago, he took a village insurance. ಕೆಲವು ದಿವಸಗಳ ಹಿಂದೆ ಒಂದು ಇನ್ಶೂರೆನ್ಸ್ ಮಾಡಿಸಿದ್ದ. It was in his name and his younger brother's name. ಅದು ಇವನ ಹೆಸರಲ್ಲೂ ಇವನ ತಮ್ಮನ ಹೆಸರಲ್ಲೂ ಇತ್ತು. According to the terms of this insurance, ಆ ಇನ್ಶೂರೆನ್ಸ್ ಕ್ರಮಕ್ಕೆ ಅನುಗುಣವಾಗಿ anyone who dies first ಯಾರು ಮೊದಲು ಸಾಯುತ್ತಾರೋ will leave the other person to enjoy the benefits of this policy. ಈ ಪಾಲಿಸಿಯಿಂದ ಬರುವಂತ ಆ ಒಂದು ಉಪಯೋಗವನ್ನ ಮತ್ತೊಬ್ಬರು ಪಡ್ಕೊಳ್ಬಹುದು. So the brother said, ಹಾಗಾಗಿ the ಸಹೋದರ elder brother said, ಹಿರಿಯಣ್ಣ ಹೇಳಿದ, let me die. ನಾನ್ ಸಾಯ್ತೇನೆ, Let me die. ನಾನ್ ಸಾಯ್ತೇನೆ. Let the promise on the insurance policy become true to my younger brother. ನನ್ನ ತಮ್ಮನಿಗೆ ಈ ಪಾಲಿಸಿಯಲ್ಲಿ ಸಿಕ್ಕುವಂತ ಎಲ್ಲಾ ವಿಧವಾದ ಕೊಡುಗೆಗಳು ಸಿಕ್ಕಲಿ. Lifelong he will have no problem with money. ಜೀವನ ಪರ್ಯಂತ ಅವನಿಗೆ ಹಣದ ಅವಶ್ಯಕತೆ ಇರುವುದಿಲ್ಲ. Lifelong he will be all right. ಜೀವನ ಪರ್ಯಂತ ಅವನು ಚೆನ್ನಾಗಿರುತ್ತಾನೆ. Let me die. ನಾನ್ ಸಾಯ್ತೇನೆ. Let the promise of the insurance money come true. ಆ ಇನ್ಶೂರೆನ್ಸ್ ಅಲ್ಲಿ ವಾಗ್ದಾನ ಮಾಡಿದಂತ ಎಲ್ಲ ಹಣ ನನ್ನ ತಮ್ಮನಿಗೆ ದೊರಕಲಿ. We can trust the promise of God because every promise of God stands on the death of Jesus Christ. ನಾವು ಯೇಸು ಕ್ರಿಸ್ತನ ವಾಗ್ದಾನವನ್ನು ನಂಬಬಹುದು. ಯಾಕೆಂದ್ರೆ ಯೇಸು ಕ್ರಿಸ್ತನ ಸಾವಿನಲ್ಲಿ ಎಲ್ಲಾ ವಾಗ್ದಾನಗಳು ಅಡಕವಾಗಿದೆ. That's why Jesus said in John 14:14, ಆದ್ರೆ ಯೇಸು ಕ್ರಿಸ್ತನ ಯೋಹಾನ 14:14 if you ask anything in my name, ನೀವು ನನ್ನ ಹೆಸರಲ್ಲಿ ಏನೇ ಬೇಡಿಕೊಂಡ್ರು I will do it. ನಾನು ಅದನ್ನು ಮಾಡುತ್ತೇನೆ. That's what we are going to do now. ಅದನ್ನೇ ಈಗ ನಾವು ಮಾಡ್ಲಿಕ್ಕಿದ್ದೇವೆ. Right now we are going to ask God for the blessings of God to come upon our soul, mind and body.